ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ. ಬಿಗ್ ಬಾಸ್ ಮನೆಯಿಂದ ಇವತ್ತಿನ ಸೆಕೆಂಡ್ ಪ್ರೋಮೋ ರಿಲೀಸ್ ಆಗಿದೆ. ಇದಂತೂ ಭರ್ಜರಿ ಬೆಂಕಿ ಅಂತಾನೆ ಹೇಳ್ಬೋದು. ಸೊ ಇದರಲ್ಲಿ ಕೆಲವೊಂದು ವಿಷಯಗಳು ಡಿಸಪಾಯಿಂಟೆಡ್ ಆಗುವಂತಹದ್ದು ಇದೆ. ಸೊ ಯಾಕೆ ಅಂದ್ರೆ ಗಿಲ್ಲಿಯನ್ನ ಮತ್ತೆ ರಕ್ಷಿತಾ ಅವರನ್ನ ಇಷ್ಟಪಡೋರಿಗೆ ಈ ಒಂದು ಪ್ರೋಮೋ ಇಷ್ಟ ಆಗೋದಿಲ್ಲ ಅಂತ ಭಾವಿಸ್ತೀನಿ. ಯಾಕೆ ಅಂತಂದ್ರೆ ಇಲ್ಲಿ ರಕ್ಷಿತಾ ಅವರೇ ಗಿಲ್ಲಿ ಅವರನ್ನ ಹೇಟ್ ಮಾಡಿರುವಂತಹದ್ದು ಎದ್ದು ಕಾಣಿಸ್ತಿದೆ ಅಂತಾನೆ ಹೇಳ್ಬೋದು. ಗಿಲ್ಲಿ ಅವರು ಫೇಕ್ ಅನ್ನೋದನ್ನ ರಕ್ಷಿತಾ ಅವರು ಇಲ್ಲಿ ಹೇಳ್ತಿದ್ದಾರೆ. ನಾನು ಅವಾಗಿನ ಒಂದು ಪ್ರೋಮೋ ರಿಲೀಸ್ ಆದಾಗ ಹೇಳಿದ್ದೆ, ಇಲ್ಲಿ ಜಾನ್ವಿ ಅವರು ಗಿಲ್ಲಿ ಅವರನ್ನ ಫೇಕ್ ಅಂತ ಹೇಳಿ ಕರೀತಿದ್ದಾರೆ. ಸೊ ಅವರು ಅಂದ್ರೆ ಜಾನ್ವಿ ಅವರು ಹೇಳೋ ಪ್ರಕಾರ ಗಿಲ್ಲಿ ಅವರು ಒಬ್ಬ ದೊಡ್ಡ ಆಂಕರ್ ಆಗ್ಬೇಕಂತೆ. ಆದ್ರೆ ಸವಿ ರುಚಿ ಪ್ರೋಗ್ರಾಮ್ ಅಲ್ಲಿ ಮಾಡ್ತಾರಲ್ಲ ಆಂಕರಿಂಗು, ಸೊ ಆ ತರ ಆಂಕರ್ ಬೇಡವಂತೆ. ಅವದೆಲ್ಲ ಸಣ್ಣ ಆಂಕರ್ ಅಂತೆ, ಅವರು ದೊಡ್ಡ ಆಂಕರ್ ಆಗ್ಬೇಕಂತೆ ಅಂತ ಹೇಳಿ ಜಾನ್ವಿ ಅವರು ಹೇಳ್ತಾರೆ. ನನ್ಗನ್ಸುತ್ತೆ ಈ ಒಂದು ಚಿಕ್ಕ ಪುಟ್ಟ ಕಾರಣಗಳನ್ನು ಇಟ್ಕೊಂಡು ಇವರು ಮನೆಯಲ್ಲಿ ಗಿಲ್ಲಿ ಅವರು ಫೇಕ್ ಅನ್ನೋದು ಅಥವಾ ಅವರನ್ನ ನಾಮಿನೇಷನ್ ಮಾಡೋದು ಎಷ್ಟು ಸರಿ ಅಂತ. ಆದ್ರೆ ನಮ್ಮ ರಕ್ಷಿತಾಗ್ ಬುದ್ಧಿ ಇಲ್ವಾ? ಸೊ ರಕ್ಷಿತಾ ಅವರನ್ನ ಡೇ ಒನ್ ಇಂದ ಪ್ರೊಟೆಕ್ಟ್ ಮಾಡ್ತಿರೋದೇ ನಮ್ಮ ಗಿಲ್ಲಿ ಅವರು ಅಂತ ಹೇಳ್ಬೋದು. ಫಸ್ಟ್ ಒಂದು ಗೆಜ್ಜೆ ಒಂದು ವಾದ ವಿವಾದ ಏನ್ ನಡೆಯುತ್ತೆ ಅದರಲ್ಲೂ ಕೂಡ ಅಷ್ಟೇನೆ ರಕ್ಷಿತಾ ಅವರ ಪರವಾಗಿ ಸ್ಟ್ಯಾಂಡ್ ತಗೊಂಡಿರೋದು ಗಿಲ್ಲಿ. ಸೊ ಅಂತದ್ರಲ್ಲಿ ಅವರು ಕೂಡ ಅದು ತಮ್ಮ ಪರವಾಗಿನೂ ಅಲ್ಲ ರಕ್ಷಿತಾ ಅವ್ರು ಹೇಳ್ತಾ ಇರೋದು. ಅಂದ್ರೆ ಅವ್ರು ಹೇಳ್ತಾ ಇರೋದು ಏನಂದ್ರೆ ರಕ್ಷಿತಾ ಅವರು ಈ ಹಿಂದೆ ನೀವು ಯೂಟ್ಯೂಬ್ ಇಂದ ಬಂದಿದ್ದೀರಾ, ಚಿಕ್ಕ ಯೂಟ್ಯೂಬರ್ ನೀವು ಅಂತ ಹೇಳಿ ಅಶ್ವಿನಿ ಅವ್ರು ಹೇಳ್ದಾಗ ನೀವು ಏನಾದ್ರೂ ಅದು ಒಂದು ಕೆಲ್ಸ ಅದನ್ನ ನೀವು ಕೆಳಮಟ್ಟದಲ್ಲಿ ನೋಡ್ಬೇಡಿ ಅಶ್ವಿನಿ ಅವ್ರೆ ಅಂತ ಹೇಳಿದ್ರಿ. ಇವಾಗ ನೀವು ಕೂಡ ಪ್ರೊಫೆಷನಲ್ ಅನ್ನೋದನ್ನ ಕೆಳಮಟ್ಟದಲ್ಲಿ ನೋಡ್ತಿದಾರಾ, ಇದು ಎಷ್ಟು ಸರಿ ಅಂತ ಹೇಳಿ ಯಾರು ನಮ್ಮ ರಕ್ಷಿತಾ ಅವರು ಗಿಲ್ಲಿ ಅವರನ್ನ ಕೇಳ್ತಾರೆ. ಸೊ ಇದು ಜಾನ್ವಿ ಅವರು ಈ ಒಂದು ವಿಚಾರವಾಗಿನ ಇವರನ್ನ ನಾಮಿನೇಷನ್ ಮಾಡಿದ್ರು. ಸೊ ಇದಾದ ಮೇಲೂ ಕೂಡ ಅದೇ ಒಂದು ರೀಸನ್ಗೆ ರಕ್ಷಿತಾ ಅವರು ಕೂಡ ಯಾರು ನಮ್ಮ ಗಿಲ್ಲಿ ಅವರನ್ನ ನಾಮಿನೇಷನ್ ಅಲ್ಲಿ ಇಡೋದು ಎಷ್ಟು ಸರಿ ಅಂತ. ಸೊ ಅಷ್ಟೇ ಅಲ್ಲದೆ ನಾನು ಸುಮಾರಷ್ಟು ಕಮೆಂಟ್ ಗಳನ್ನ ನೋಡಿದೆ ಈ ಒಂದು ಪ್ರೋಮೋ ರಿಲೀಸ್ ಆದಾಗ. ಸೊ ಪ್ರತಿಯೊಬ್ರು ಹೇಳೋದು ಒಂದೇನೆ, ಸೊ ಇವರು ಕೂಡ ಬಕೆಟ್ ಗ್ಯಾಂಗ್ಗೆ ಸೇರೋದ್ರ ಅಂತ. ಸೊ ಏನೋ ಸ್ವಲ್ಪ ಮಟ್ಟಿಗೆ ಇವರು ಕೂಡ ಅಶ್ವಿನಿ ಅವರ ಕಡೆ ವಾಲಿದ್ದಾರೆ ಅಂತ ನನಗ್ ಅನಿಸ್ತಾ ಇದೆ. ಅಷ್ಟೇ ಅಲ್ಲದೆ ಗಿಲ್ಲಿ ಅವರು ಸೆಡೆ ಅಂತ ಹೇಳಿ ಕಾಕ್ರೋಚ್ ಸುದಿ ಅವರು ಅಂದಾಗ್ಲೂ ಅಷ್ಟೇನೆ ಅದಕ್ಕೂ ಕೂಡ ಮಾತಾಡೋದಕ್ಕೆ ಹೋಗ್ತಾರೆ. ಆದ್ರೆ ಅಶ್ವಿನಿ ಅವರು ಆ ಒಂದು ವಿಷಯವಾಗಿ ತಡಿತಾರೆ ಅವರನ್ನ ಅಂತಾನೆ ಹೇಳ್ಬೋದು. ಸೊ ಈ ಒಂದು ವಿಚಾರ ನಿಜವಾಗ್ಲೂ ತುಂಬಾ ಬೇಜಾರಾಗುತ್ತೆ ರಕ್ಷಿತಾ ಅವರು ಈ ಒಂದು ನಿರ್ಧಾರ ತಗೊಂಡಿರೋದು. ಅದಷ್ಟೇ ಅಲ್ಲದೆ ಈ ಹಿಂದೆ ರಘು ಅವರ ವಿಷಯವಾಗಿನೂ ಅಷ್ಟೇ ಅವ್ರ ಜೊತೆ ತುಂಬಾ ಚೆನ್ನಾಗಿ ಇದ್ದುಕೊಂಡು ಸೊ ಆ ರೀತಿ ಮಾಡಿದ್ದು ಎಲ್ಲೋ ಒಂದ್ ಕಡೆ ತಪ್ಪು ಅಂತ ಹೇಳ್ಬಹುದು. ಸೊ ಇದೇ ರೀತಿ ಮಾಡ್ತಾ ಇದ್ರೆ ಇವರ ಒಂದು ಮನೆಯಲ್ಲಿ ಇರುವಂತಹ ವಾತಾವರಣ ಚೇಂಜ್ ಆಗುತ್ತೆ ಅಂತಾನೆ ಹೇಳ್ಬೋದು. ಅಥವಾ ಮೊನ್ನೆ ವೀಕೆಂಡ್ ಅಲ್ಲಿ ರಕ್ಷಿತಾ ಅವರಿಗೆ ಒಂದು ಕಿಚ್ಚನ ಚಪ್ಪಾಳೆ ಸಿಗುತ್ತೆ. ಏನಕ್ಕೆ ಅಂತ ಅಂದ್ರೆ ಅಶ್ವಿನಿ ಅವರು ಊಟವನ್ನ ಬಿಟ್ಟಿರ್ತಾರೆ. ಸೊ ರಘು ಅಶ್ವಿನಿ ಅವರ ಮಧ್ಯೆ ಸ್ವಲ್ಪ ಜಗಳ ಆದಾಗ ಊಟವನ್ನ ಬಿಟ್ಟಿರ್ತಾರೆ. ಆಗ ರಕ್ಷಿತಾ ಅವರು ಹೋಗಿ ಅವರಿಗೆ ರಿಕ್ವೆಸ್ಟ್ ಮಾಡ್ತಾರೆ ಊಟ ಮಾಡಿ ಅಂತ ಹೇಳ್ತಾರೆ. ಅದಷ್ಟೇ ಅಲ್ಲದೆ ರಘು ಅವರಿಗೆ ಮತ್ತೆ ಗಿಲ್ಲಿ ಅವ್ರಿಗೆ ಹೇಳ್ತಾರೆ ಹೋಗಿ ರಿಕ್ವೆಸ್ಟ್ ಮಾಡಿ ಅವರಿಗೆ ಸಾರಿ ಕೇಳಿ ಅಂತ ಎಲ್ಲ ಹೇಳ್ತಾರೆ, ಊಟ ಮಾಡೋದಕ್ಕೆ ಹೇಳಿ. ಆಮೇಲೆ ಏನೇ ಕೋಪ ಇದ್ರು ಊಟದ ಮೇಲೆ ತೋರಿಸಬಾರ್ದು ಅಂತ ಅಶ್ವಿನಿ ಅವರಿಗೆ ರಕ್ಷಿತಾ ಅವರು ಕನ್ವಿನ್ಸ್ ಮಾಡೋದಕ್ಕೆ ಹೋಗ್ತಾರೆ. ಇದೆಲ್ಲದರ ಪರವಾಗಿ ಅದಷ್ಟೇ ಅಲ್ಲದೆ ಗೇಮ್ಗಳಲ್ಲೂ ಕೂಡ ಈ ಒಂದು ವಾರ ಅಂದ್ರೆ ಹಿಂದಿನ ವಾರ ತುಂಬಾ ಚೆನ್ನಾಗಿ ಆಡಿದ್ದಾರೆ ಅನ್ನೋದಕ್ಕೆ ವೀಕೆಂಡ್ ಅಲ್ಲಿ ಕಿಚ್ಚ ಸುದೀಪ್ ಅವರು ಕಿಚ್ಚನ ಚಪ್ಪಾಳೆಯನ್ನ ರಕ್ಷಿತಾ ಅವರಿಗೆ ಕೊಡ್ತಾರೆ. ಹಾಗಾಗಿ ರಕ್ಷಿತಾ ಅವರು ಆ ಒಂದು ವಾರದಿಂದ ಅಂದ್ರೆ ಇವತ್ತಿನಿಂದ ಸ್ವಲ್ಪ ಬದಲಾಗಿದಾರೇನೋ ಅಂತ ಅನಿಸ್ತಾ ಇದೆ. ಸೊ ಅಶ್ವಿನಿ ಅವರಿಗೆ ನಾ ಆತರ ಎಲ್ಲ ಮಾಡಿದ್ದಕ್ಕೆ ನನ್ಗೆ ಕಿಚ್ಚನ ಚಪ್ಪಾಳೆ ಸಿಕ್ತು, ಸೊ ಅವ್ರದ್ದು ಮನ್ಸಲ್ಲಿ ಇರಬಹುದೇನೋ ಅಥವಾ ಯಾರಾದ್ರೂ ಹೇಳಿರ್ಬೋದೇನೋ ನೀನು ಗಿಲ್ಲಿ ಜೊತೆ ಇರೋದ್ರಿಂದ ಅಥವಾ ಗಿಲ್ಲಿಗೆ ಸಪೋರ್ಟ್ ಮಾಡೋದ್ರಿಂದ ನಿನ್ನ ವ್ಯಕ್ತಿತ್ವ ಕಾಣಿಸ್ತಾ ಇಲ್ಲ ಅಂತ ಹೇಳಿರ್ಬೋದು. ಅದಷ್ಟೇ ಅಲ್ಲದೆ ಗಿಲ್ಲಿ ಅವರು ಸ್ವಲ್ಪ ಈ ಕಾಲು ಎಳಿತಾರೆ, ರೇಗಿಸ್ತಾರೆ, ಎಲ್ಲ ಜೊತೆ ಕಾಮಿಡಿ ಮಾಡ್ತಾರೆ. ಕಾಮಿಡಿ ಮಾಡೋದ್ರ ಜೊತೆಗೆ ಕೆಲವ್ರನ್ನ ಅತಿಯಾಗಿ ಏಳಿಸ್ತಾರೆ ಕಾಮಿಡಿಯಲ್ಲೇನೆ. ಅವರು ಮೊನ್ನೆ ಕಿಚ್ಚನ ಪಂಚಾಯಿತಿಯಲ್ಲಿ ಕ್ಲಾರಿಟಿ ಕೂಡ ಕೊಟ್ಟರು, ನಾನು ಕಾಲು ಎಳೆಯೋದಲ್ಲ ಅಥವಾ ತೇಜೋವಧೆ ಮಾಡೋದಲ್ಲ, ನಾನು ನೇರವಾಗಿ ಹೇಳೋ ವಿಷಯವನ್ನ ಕಾಮಿಡಿ ರೂಪದಲ್ಲಿ ಹೇಳ್ತೀನಿ, ಅವ್ರು ಯಾಕೆ ಅದನ್ನ ಕಾಮಿಡಿಯಾಗಿ ಅನ್ಕೋಬೇಕು ಅಥವಾ ಅರ್ಥ ಮಾಡ್ಕೋಬೇಕು ಅಂತ ಹೇಳಿ ಕಿಚ್ಚ ಅವರ ಹತ್ರ ಹೇಳ್ತಾರೆ. ಅದು ಒಂದು ರೀತಿ ಸರಿಯಾಗಿದೆ. ಗಿಲ್ಲಿ ಅವರು ಪ್ರತಿ ಸಲನೂ ಕಾಮಿಡಿನೇ ಮಾಡೋದಿಲ್ಲ. ಯಾವುದಾದ್ರೂ ಒಂದು ವಿಷಯ ಒಬ್ಬರಿಗೆ ಹೇಳಬೇಕು ಅಂದರೆ ಅದನ್ನು ಕಾಮಿಡಿ ರೀತಿಯಾಗಿ ಅವರ ಮುಂದೆ ಪ್ರಸ್ತಾಪ ಮಾಡ್ತಾರೆ.
ನೋಡೋಣ ಈ ಒಂದು ಯಾರು ನಮ್ಮ ಗಿಲ್ಲಿ ರಕ್ಷಿತ್ ಅವರ ಸ್ನೇಹ ಮುಂದುವರಿಯುತ್ತಾ ಅಥವಾ ಇಲ್ಲಿಗೆ ಕೊನೆಗೊಳ್ಳುತ್ತಾ ಅಂತ. ಗಿಲ್ಲಿ ಅವರಂತೂ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ, ಅವ್ರ ಆಟನ ಅವರು ಚೆನ್ನಾಗಿ ಆಡ್ತಿದ್ದಾರೆ ಅಂತ ಹೇಳ್ಬೋದು. ಮುಂದಿನ ದಿನಗಳಲ್ಲಿ ಯಾವ ರೀತಿ ಎಲ್ಲ ಇರುತ್ತೆ ಇವರ ಸ್ನೇಹ ಸಂಬಂಧ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.